ಕಾರ್ಕಳದಲ್ಲಿ ಅತ್ಯಾಚಾರ ಆಗಿದೆ ಅನ್ನೋದನ್ನ ಕಾರ್ಕಳದ ಶಾಸಕರು ಸುನೀಲ್ ಕುಮಾರ್ ಅವರು ಆರೋಪ ಮಾಡಿದ್ದಾರೆ. ಅನ್ಯ ಕೋಮಿನ ಯುವತಿನ ಅತ್ಯಾಚಾರ ಮಾಡಿದ್ದಾರೆ ಅನ್ನೋದು ಈಗ ಗಂಭೀರ ಆರೋಪ. ಈ ಸರ್ಕಾರ ಬಂದ ಮೇಲೆ ಹಿಂದೂಗಳಿಗೆ ಎಲ್ಲೂ ರಕ್ಷಣೆನೇ ಇಲ್ಲ. ಹಿಂದೂಗಳನ್ನ ಕೊಲೆ ಮಾಡ್ತಾರೆ, ಇಲ್ಲ ಅತ್ಯಾಚಾರ ಮಾಡ್ತಾರೆ, ಇಲ್ಲ ಕೇಸ್ ಮುಚ್ಚಾಕ್ತಾರೆ. ಇದು ಒಂದೇ ಕಡೆ ಅಲ್ಲ, ಹಾವೇರಿಯಲ್ಲೂ ಆಯಿತು, ಹಿಂದೆ ಹುಬ್ಬಳ್ಳಿಯಲ್ಲಾಯಿತು, ಈಗ ಕಾರ್ಕಳದಲ್ಲಾಗಿದೆ. ದಿನನಿತ್ಯ ಈ ಥರದ ಹಲ್ಲೆಗಳು. ಮಾತೆತ್ತರೆ ಅವರ MLAನೇ ಹೇಳಿದಾನಲ್ಲ, ಯಾರು ಐವಾನ್ ಡಿಸೋಜ, ನಾವು ಇದನ್ನ ಬಾಂಗ್ಲಾದೇಶ ಮಾಡ್ತೀರಿ ಕರ್ನಾಟಕನ ಅಂತ ಹೇಳಿದಾರಲ್ಲ. ಮರ್ಯಾದೆ ಇದ್ರೆ ಕಾಂಗ್ರೆಸ್ ಅವರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಅಲ್ಲಿ ಹಿಂದೂಗಳ ದೇವಸ್ಥಾನ ಹೆಂಗ್ ಹೊಡೆದ್ರು, ಹಿಂದೂಗಳ ಮೇಲೆ ಹೆಂಗ್ ಅತ್ಯಾಚಾರ ಮಾಡಿದ್ರು, ಹಿಂದೂಗಳನ್ನ ಹೆಂಗ್ ಕೊಲೆ ಮಾಡಿದ್ರು, ಹಂಗ್ ಮಾಡ್ತೀನಿ ಕರ್ನಾಟಕನ ಅಂತಾರ. ಕಾಂಗ್ರೆಸ್ ಅವರು ಅವ್ರ ಹೇಳಿಕೆಗೆ ಒಬ್ಬರು ರಿಯಾಕ್ಷನ್ ಮಾಡಿಲ್ಲ. ಅಂದ್ರೆ ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು ಅಂತ ಅರ್ಥ ಆಯ್ತು. ಅದರಿಂದ ನನಗನ್ಸುತ್ತೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ಈ ರಾಜ್ಯದಲ್ಲಿ ಅಧಿಕಾರ ನಡೆಸುವಂತ ನೈತಿಕ ಅಧಿಕಾರ ಕಾಂಗ್ರೆಸ್ ಅವರು ಕಳ್ಕೊಂಬಿಟ್ಟಿದ್ದಾರೆ. ಕಳೆದ 15 ತಿಂಗಳಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಒಂದೇ ಒಂದು ಅಭಿವೃದ್ಧಿ ಕಾರ್ಯ, ಹಣನೇ ಇಲ್ಲ. ಪಾಪರ್ ಔಟಿದೆ. ಒಂದು ರೀತಿ ಸರ್ಕಾರ ಹಣ ಇಲ್ಲದೆ ಪಾಪರಾಗಿ ತೆರಿಗೆಗಳ ಭಾರವನ್ನ ಜನಗಳ ಮೇಲೆ ಏರ್ತಾ ಇದೆ. ಇದು ಖಂಡನೀಯ. ಕಾರ್ಕಳದಲ್ಲಿ ಅತ್ಯಾಚಾರ ಆಗಿದೆ ಅನ್ನೋದನ್ನ ಕಾರ್ಕಳದ ಶಾಸಕರು ಸುನೀಲ್ ಕುಮಾರ್ ಅವರು ಆರೋಪ ಮಾಡಿದ್ದಾರೆ. ಅನ್ಯ ಕೋಮಿನ ಯುವತಿನ ಅತ್ಯಾಚಾರ ಮಾಡಿದ್ದಾರೆ ಅನ್ನೋದು ಈಗ ಗಂಭೀರ ಆರೋಪ. ಈ ಸರ್ಕಾರ ಬಂದ ಮೇಲೆ ಹಿಂದೂಗಳಿಗೆ ಎಲ್ಲೂ ರಕ್ಷಣೆನೇ ಇಲ್ಲ. ಹಿಂದೂಗಳನ್ನ ಕೊಲೆ ಮಾಡ್ತಾರೆ, ಇಲ್ಲ ಅತ್ಯಾಚಾರ ಮಾಡ್ತಾರೆ, ಇಲ್ಲ ಕೇಸ್ ಮುಚ್ಚಾಕ್ತಾರೆ. ಇದು ಒಂದೇ ಕಡೆ ಅಲ್ಲ, ಹಾವೇರಿಯಲ್ಲೂ ಆಯಿತು, ಹಿಂದೆ ಹುಬ್ಬಳ್ಳಿಯಲ್ಲಾಯಿತು, ಈಗ ಕಾರ್ಕಳದಲ್ಲಾಗಿದೆ. ದಿನನಿತ್ಯ ಈ ಥರದ ಹಲ್ಲೆಗಳು. ಮಾತೆತ್ತರೆ ಅವರ MLAನೇ ಹೇಳಿದಾನಲ್ಲ, ಯಾರು ಐವಾನ್ ಡಿಸೋಜ, ನಾವು ಇದನ್ನ ಬಾಂಗ್ಲಾದೇಶ ಮಾಡ್ತೀರಿ ಕರ್ನಾಟಕನ ಅಂತ ಹೇಳಿದಾರಲ್ಲ. ಮರ್ಯಾದೆ ಇದ್ರೆ ಕಾಂಗ್ರೆಸ್ ಅವರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಅಲ್ಲಿ ಹಿಂದೂಗಳ ದೇವಸ್ಥಾನ ಹೆಂಗ್ ಹೊಡೆದ್ರು, ಹಿಂದೂಗಳ ಮೇಲೆ ಹೆಂಗ್ ಅತ್ಯಾಚಾರ ಮಾಡಿದ್ರು, ಹಿಂದೂಗಳನ್ನ ಹೆಂಗ್ ಕೊಲೆ ಮಾಡಿದ್ರು, ಹಂಗ್ ಮಾಡ್ತೀನಿ ಕರ್ನಾಟಕನ ಅಂತಾರ. ಕಾಂಗ್ರೆಸ್ ಅವರು ಅವ್ರ ಹೇಳಿಕೆಗೆ ಒಬ್ಬರು ರಿಯಾಕ್ಷನ್ ಮಾಡಿಲ್ಲ. ಅಂದ್ರೆ ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು ಅಂತ ಅರ್ಥ ಆಯ್ತು. ಅದರಿಂದ ನನಗನ್ಸುತ್ತೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ಈ ರಾಜ್ಯದಲ್ಲಿ ಅಧಿಕಾರ ನಡೆಸುವಂತ ನೈತಿಕ ಅಧಿಕಾರ ಕಾಂಗ್ರೆಸ್ ಅವರು ಕಳ್ಕೊಂಬಿಟ್ಟಿದ್ದಾರೆ. ಕಳೆದ 15 ತಿಂಗಳಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಒಂದೇ ಒಂದು ಅಭಿವೃದ್ಧಿ ಕಾರ್ಯ, ಹಣನೇ ಇಲ್ಲ. ಪಾಪರ್ ಔಟಿದೆ. ಒಂದು ರೀತಿ ಸರ್ಕಾರ ಹಣ ಇಲ್ಲದೆ ಪಾಪರಾಗಿ ತೆರಿಗೆಗಳ ಭಾರವನ್ನ ಜನಗಳ ಮೇಲೆ ಏರ್ತಾ ಇದೆ. ಇದು ಖಂಡನೀಯ.